ಬಿಡಲಾರೆ. ನಮ್ಮವರೆಲ್ಲರೂ ಅಳಿತಾ ಇದ್ದಾರೆ. ತಡ ಮಾಡುವುದಲ್ಲ, ಆಯುಧವನ್ನು ಹಿಡಿದುಕೊಂಡು ಮೈಸೂರವನ್ನು ಏರಿಕೊಂಡು ನಾನೇ ಹೋಗ್ತೇನೆ. ಸೈನ್ಯಕ್ಕೆ ಆಜ್ಞೆಯನ್ನು ಕೊಟ್ಟು ಹೊರಟು ನಿಂತಹ ಕಾರ್ಯವನ್ನು ನೋಡಿ ಓಡಾಡಿಕೊಂಡು ಬಂದಿದ್ದೇನೆ. ಏನು ಯಾಕೆ ಇದು ನಿನ್ನ ಏನಾಗಬೇಕು? ಹೊರಟು ನಿಲ್ಲಿಗೆ ಸುಂದರಿಯಾದ ನಾಡುವರು ಹೇಳಿದ್ದಾಳೆ. ಆಕೆಯನ್ನು ಕಂಡಂತವರು ಆಕೆಯನ್ನು ವರಿಸುವುದಿದ್ರೆ ಸಿಂಹ ಎಂದು ತೀರ್ಮಾನಿಸಿ ವಿಷಯವನ್ನು ನಮ್ಮಲ್ಲಿ ಅರುಹಿದ್ರು. ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟೆ. ನಾನವನು ಧಿಕ್ಕರಿಸಿಬಿಟ್ಟು ಗುರಿ ಗಳಿಗೆಯಲ್ಲಿ ಧೂಮ್ರವತಿಯನ್ನು ಗಳಿಸಿದೆ. ಆತನನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ವೀರಪರಾಕ್ರಮಿಗಳಂತ ಚಂಡಮುಂಡರನ್ನೇ ಕಳಿಸಿಕೊಟ್ಟೆ. ಅವರ ರಂಡವನ್ನು ಚಂಡ ಮಾಡಿಬಿಟ್ಟು ಶಿವ ಕೊನೆಗಳಿಗೆಯಲ್ಲೇ ನಾನೇ ಹೊರಟು ನಿಂತವರಿದ್ದೇನೆ. ನಿಶಿಗಳನ್ನು ಬಿತ್ತರಿಸುವುದಕ್ಕಾಗಿ ಅವಕಾಶವನ್ನು ನೀಡುವಿಯಾ? ನೋಡಿಯ ನನ್ನ ಮಾತು ಜಗ
ಬಂದದ್ದಿದ್ರೆ ಅದು ನಿನಗೊಬ್ಬನಿಗೆ ಮಾತ್ರ. ನಿಜ. ಧನುರ್ದೇವಿಯ ಸುಕುಮಾರನಾಗಿ ದಾನವ ವೀರರಿಗೆಲ್ಲ ನಾಯಕನಾಗಿ ಧನುಜೇಶ ಎನ್ನುವಂತಹ ನೆಗಳತೆಗೆ ಪಾತ್ರನಾದವ ನೀನು. ಹೌದು. ಓ ಪ್ರಭುವೇ, ಏನು? ಚಂಡಮುಂಡರು ವನದಲ್ಲಿ ತಿರುಗಾಡುತ್ತಿರುವಂತಹ ವೇಳೆಯಲ್ಲಿ ಒಬ್ಬ ಆಕೆಯನ್ನು ಕಂಡು ಅವಳು ಬಹಳಷ್ಟು ಚೆನ್ನಾಗಿದ್ದಾಳೆ. ಅವಳ ಸ್ವರೂಪಕ್ಕೆ ಮಾರು ಹೋಗಿದ್ದಾರೆ ಅವರು. ಆದ್ರೆ ನಾವು ಬ್ರಹ್ಮಚಾರಿಗಳು, ನಮಗೆ ಸರಿಯಾದವಳಲ್ಲ ಅವಳು. ನಮ್ಮ ಒಡೆಯನಾದಂತಹ ಶುಂಭನಿಗೆ ತಕ್ಕುದಾದವಳು ಎನ್ನುವ ಯೋಚನೆಯನ್ನು ಮಾಡಿ ನಿನ್ನಲ್ಲಿ ಒಂದು ಹೇಳಿದ್ರ. ಆ ವನಿತೆಯನ್ನು ನೀನು ಕಣ್ಣೆತ್ತಿಯೂ ಸಹ ನೀನು ನೋಡ್ಲಿಲ್ಲ. ಅವರು ಹೇಳಿದಂತ ಮಾತನ್ನು ಮಾತ್ರ ನೀನು ಕೇಳಿದ್ದೀಯಷ್ಟೇ. ಅಷ್ಟಕ್ಕಾಗಿಯೇ ಮಾನಸಿಜನ ಶರಕ್ಕೆ ನಿನ್ನ ಹೃದಯವನ್ನು ಕೊಟ್ಟೆಯ. ಓ ಪ್ರಭುವೇ, ನಿನ್ನ ಕಣ್ಣಂಚಿನಲ್ಲಿರುವಂತಹ ಕುತೂಹಲ, ಮನದಲ್ಲಿರುವಂತಹ ಬಯಕೆ, ಇವೆಲ್ಲವನ್ನು ವ್ಯಕ್ತಪಡಿಸುವುದು ಹೇಗೆ ಎನ್ನುವುದು ತಿಳಿಯದೆ ಇಲ್ಲಿರುವಂತಹ ಎಲ್ಲವರನ್ನು ನೀನು ಕಳುಹಿಸಿದೆ. ಅವಳನ್ನು ಕರೆತರುವುದಕ್ಕಾಗಿ ಆ ವನಿತೆಯನ್ನು ಮದುವೆಯಾಗಬೇಕೆನ್ನುವಂತಹ ಮನವನ್ನು ಮಾಡಿದ್ದೀಯಾ? ಅವಳು ಹೆಣ್ಣು ಅಂತ ನೀನು ಭಾವಿಸಿದ್ದೀಯಾ? ಅವಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಆ ಹೆಣ್ಣಿನ ಬಗ್ಗೆ ನಿನಗೇನು ಗೊತ್ತಾ? ಆದಿಮಾಯೇ ಸರಿಯೇನು? ನೀನು ತಿಳಿದ ಹಾಗಲ್ಲ ಸ್ವಾಮಿ. ಏನು? ಸುರರನ್ನು ಪೊರೆಯುವುದಕ್ಕಾಗಿ, ದಾನವರನ್ನು ಸಂಹರಿಸುವುದಕ್ಕಾಗಿ ಅವತರಿಸಿದಂತಹ ಮಹಾಮಾತೆಯವಳು ವನದಲ್ಲಿದ್ದಾಳೆ. ಪ್ರಭು, ಒಂದು ವಿಚಾರವನ್ನು ನಿನ್ನಲ್ಲಿ ಕೇಳುತ್ತೇನೆ. ಹಗಲಿನ ಹೊತ್ತಿನಲ್ಲಿ ದಾನವ ವೀರರ ಅಂತ ನಮಗೆ ಹೋಗುವುದಕ್ಕೆ ಆಗದೇ ಇರುವಂತಹ ಅಂತಹ ವನಪ್ರದೇಶದಲ್ಲಿ, ಕಣ್ಣಿಗೆ ಕಾಣದೇ ಇರುವಂತಹ ಉಯ್ಯಾಲೆಯಲ್ಲಿ ಆಕೆ ತೂಗಾಡುತ್ತಾ ಇದ್ದಾಳೆ ಅಂತ ಹೇಳಿದ್ರೆ ಎಂತಹ ಒಂದು ಅದ್ಭುತ ಶಕ್ತಿ, ಅದ್ಭುತ ಮಾಯೆಯದು. ಪ್ರಭು, ಈ ಲೋಕದಲ್ಲಿ ಅಧರ್ಮ ಹೆಚ್ಚಿದೆ, ಅಧರ್ಮ ತಾಂಡವವಾಡುತ್ತಾ ಇದೆ, ಧರ್ಮವು ನಶಿಸಿ ಹೋಗುತ್ತಾ ಇದೆ. ಸುರರೆಲ್ಲರೂ ಕಣ್ಣೀರನ್ನಿಡುತ್ತಾ ಇದ್ದಾರೆ. ಸದ್ಧರ್ಮಿಗಳಿಗೆ, ಸಾಧುಗಳಿಗೆ, ಸಜ್ಜನರಿಗೆ ಯಾರಿಗೂ ಕೂಡ ಬದುಕುವುದಕ್ಕೆ ಜಾಗ ಇಲ್ಲ, ನೆಲೆ ಇಲ್ಲ ಎನ್ನುವ ದೃಷ್ಟಿಯನ್ನು ಎನ್ನುವುದನ್ನು ಅರಿತು ಆಕೆ ಅವತರಿಸಿದ್ದಾಳೆ. ಆದ್ದರಿಂದ ಅವಳನ್ನು ನೀನು ಮನ ಮಾಡುವುದು ಸರಿಯಲ್ಲ, ಅವಳನ್ನು ಇಚ್ಛಿಸುವುದು ಸರಿಯಲ್ಲ ಅಂತ ನಾನು ಹೇಳುತ್ತಾ ಇದ್ದೇನೆ. ಪ್ರಭು, ಕೇವಲ ಹೆಣ್ಣುಗಳ ಬಗ್ಗೆ ಎಷ್ಟೆಲ್ಲ ಮಾತಾಡ್ತೀಯಲ್ಲ, ಅವಳು ಮಾಡಿದ ಘನ ಕಾರ್ಯವೇನು ಇದು ತಿಳಿದಿಲ್ಲವೇ ನಿನಗೆ? ಅಲ್ಪನೆ ಅಲ್ಪನೆ